ಸೊ ಕಾಮನೆಸ್ಟ್ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಏನಂತಂದರೆ, ಒಂದು ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು. ಥೈರಾಯ್ಡ್ ತೊಂದರೆ ಅಂತಂದರೆ ಇಟ್ ಕ್ಯಾನ್ ಬಿ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಇಲ್ಲಾಂದರೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಇಲ್ಲ ಅಂತಂದರೆ ಮೆನಿ ಟೈಮ್ಸ್ ಹಾರ್ಮೋನಲ್ ಏರುಪೇರಾಗೋದ್ರಿಂದ ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್ ಬರ್ಬೋದು, ಇಲ್ಲಾಂದರೆ ಕೊಲೆಸ್ಟ್ರಾಲ್ ತೊಂದರೆಗಳು ಕಾಣಬಹುದು. ಇಲ್ಲ ರೀಪ್ರೊಡಕ್ಟಿವ್ ಏಜ್ ವಿಮೆನ್ ಗ್ರೂಪಲ್ಲಿ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅದಿರ್ಬೋದು. ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ಜೆಸ್ಟೇಷನಲ್ ಡಯಾಬಿಟೀಸ್ ಇರ್ಬೋದು. ಮತ್ತು ಇನ್ನೊಂದು ಪ್ರಾಬ್ಲಮ್ಸ್ ಏನಂತಂದರೆ, ಇವಾಗ ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೀವಿ, ವಿತ್ ಏಜ್ ಬೋನ್ ಏನು ವೀಕ್ ಆಗುತ್ತೆ, ಅದು ಕೂಡ ಒಂದು ಎಂಡೋಕ್ರೈನ್ ಸಮಸ್ಯೆ ಆಗಿರ್ಬೋದು. ಸೊ ಇದೆಲ್ಲ ಕಾರಣಗಳು ಯಾಕೆ ಬರುತ್ತೆ ಅಂತಂದರೆ ಹಾರ್ಮೋನ್ಸಲ್ಲಿ ಏರುಪೇರು ಆಗೋದ್ರಿಂದ. ಸೊ ಈ ಥರ ಸಮಸ್ಯೆ ಇದ್ದಾಗ ಕನ್ಸಲ್ಟ್ ಯುವರ್ ಎಂಡೋಕ್ರಿನಾಲಜಿಸ್ಟ್. ಯಾಕೆ ಅಂತಂದರೆ ಈ ಸಮಸ್ಯೆಗಳಿಗೆ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಅರ್ಲಿ ಟ್ರೀಟ್ಮೆಂಟ್ ಈಸ್ ಅ ಕೀ. ಥ್ಯಾಂಕ್ ಯು.